ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾವು ಒಂದು ಹೇರ್ ಸಲೂನಿಗೆ ಬಂದಿದ್ದೀವಿ ನಮ್ಮ ಮಗಳನ್ನು ಕರ್ಕೊಂಡು. ಅವಳಿಗೆ ಸಂಕ್ರಾಂತಿ ಹಬ್ಬದ ಸಲುವಾಗಿ ಹೊಸ ಲುಕ್ ಅಂತಲೇ ಹೇಳ್ಬೋದು. ಹುಡುಗ ಥರ ಮಾಡಿದ್ದೀವಿ, ನೀವೇ ನೋಡಿ ಯಾವ ಥರ ಅವಳು ಸಲೂನಲ್ಲಿ ಕೂತ್ಕೊಂಡು ಯಾವ ಥರ ರಿಯಾಕ್ಷನ್ ಕೊಟ್ಟು ಕಟ್ಟಿಂಗ್ಸ್ ಎಲ್ಲ ಆದಮೇಲೆ ಅಂತ ಹೇಳಿ ನೀವೇ ನೋಡಿ. ಪಪ್ಪ ಮತ್ತು ನಾನು ಜೊತೆಗೆ ಬಂದಿದ್ವಿ, ಏನು ದೂರ ಇರಲಿಲ್ಲ, ನಮ್ಮ ತಾಯಿ ಮನೆ ಹತ್ರನೇ ಪಕ್ಕದಲ್ಲೇ ಈ ಹೇರ್ ಸಲೂನ್ ಆಗಿತ್ತು. ಹಾಗಾಗಿ ನಾನು ಕೂಡ ಹೋಗಿದ್ದೆ. ಅವಳು ಯಾವ ಥರ ಕೂತ್ಕೊಂಡ್ಲು, ಯಾವ ಥರ ರಿಯಾಕ್ಷನ್ ಕೊಡಲು ಅಂತ ನೀವೇ ನೋಡಿ. ನಾನು ಇಲ್ಲಿ ತನಕ ಯಾವುದೇ ಹೇರ್ ಸಲೂನಿಗೆಲ್ಲ ಹೋಗಿರಲಿಲ್ಲ. ಅಲ್ಲಿ ಒಳಗಡೆ ಎಲ್ಲ ಯಾವ ಥರ ಇರುತ್ತೆ ಏನು ಅಂತ ಏನೂ ಗೊತ್ತಿರಲಿಲ್ಲ. ಆದರೂ ಕೂಡ ಒಂದು ಬ್ಯೂಟಿ ಪಾರ್ಲರ್, ಲೇಡೀಸ್ ಬ್ಯೂಟಿ ಪಾರ್ಲರ್ಗೆ ಹೋದ ಥರನೇ ಅನಿಸ್ತು. ಇವರು ಹೊಸಬ್ರು, ಅಂದರೆ ನಮ್ಮ ಈ ಕಡೆಗೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ರಾಜಸ್ಥಾನ, ಉತ್ತರ ಪ್ರದೇಶ ಆ ಕಡೆಯವರು. ಇವರಿಗೆ ಕನ್ನಡ ಎಲ್ಲ ಬರಲ್ಲ, ಹಿಂದಿಲೇ ಮಾತಾಡ್ತಾರೆ. ನಾವು ಹಿಂದಿಲೇ ಕಮ್ಯುನಿಕೇಷನ್ ಮಾಡಿಕೊಂಡು ನಮ್ಗೆ ಯಾವ ಥರ ಕಟಿಂಗ್ಸ್ ಬೇಕು, ಯಾವ ಥರ ಪಾರ್ಲರಲ್ಲಿ ಏನೇನಿದೆ ಎಲ್ಲ ಯಾವ ಥರ ಬೇಕು ಅಂತ ಹೇಳಿ ಎಲ್ಲ ಹಿಂದಿಲೇ ಮಾತಾಡಿ ಹೇಳಬೇಕು. ನಾವು ನಮ್ಮ ಮಗಳಿಗೆ ಸ್ವಲ್ಪ ಸೈಡ್ ಕಟಿಂಗ್ ಮಾಡಿ ಅಂತ ಹೇಳಿ ಹೇಳಿದ್ವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕನ್ನಡ ಹೇಳಿದ್ರು. ನಮ್ಮ ಮಗಳು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಆಮೇಲೆ ಮಧ್ಯ ಎಲ್ಲ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಅವಳಿಗೆ. ಒಂದ್ಸಲ ನಗ್ತಿದ್ಲು, ಅವರಪ್ಪ ಅವಳು ತಲೆದೆಲ್ಲ ಹಿಡ್ಕೊಳ್ತಿದ್ರು, ಯಾಕಂದರೆ ಸ್ವಲ್ಪ ಹೆದರ್ತಾನೂ ಇದ್ಲು. ಅವರು ಪಾಪ ಸ್ವಲ್ಪ ನಿಧಾನಕ್ಕೆ, ಹೇಗೆ ನಾನಿದ್ರು ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಇಷ್ಟು ಫಾಸ್ಟಾಗಿ ಏನು ಮಾಡಿರಲಿಲ್ಲ. ಅವಳು ಮೊದಲನೇದಾಗಿ ಸುಮ್ಮನೆ ಕೂತ್ಕೊಂಡಿರೋದು ಯಾಕೆ ಅಂದರೆ, ಎದುರುಗಡೆ ಅವಳಿಗೆ ದೊಡ್ಡ ಮಿರರ್ ಇತ್ತು, ಅದರಲ್ಲಿ ತಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡೋದೇ ದೊಡ್ಡ ಅವಳಿಗೆ ಖುಷಿಯಾಗಿತ್ತು, ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಹೇಳಿ. ದೊಡ್ಡ ಮಿರರೆಲ್ಲ ಅವಳ ಮುಂದೆ ಇಟ್ಬಿಟ್ರೆ ಸುಮ್ಮನೆ ಆ ಕಡೆ ಈ ಕಡೆ ನೋಡೋದೇ ಇಲ್ಲ, ಮಿರರ್ನೇ ನೋಡ್ತಾ ಕೂತ್ಕೊಳ್ತಾಳೆ. ಅವಳಿಗೆ ಸ್ವಲ್ಪ ಈಗ ನಮ್ಮ ಕಡೆ ಎಲ್ಲ ಸ್ವಲ್ಪ ಸೆಕೆ ಜಾಸ್ತಿ ಅಲ್ವಾ, ಸ್ವಲ್ಪ ಕುತ್ತಿಗೆ ಮೇಲೆಲ್ಲ ತುಂಬ ಕೂದಲು ಎಲ್ಲ ಬಿಟ್ಕೊಂಡಿರೋದು, ಜುಟ್ಟ ಎಲ್ಲ ಹಾಕೋ ಕೊಡ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ, ಮತ್ತು ಚಿಕ್ಕವರು ಇರುವಾಗ ಪದೇ ಹೇರ್ ಫುಲ್ಲಾಗಿ ಸ್ವಲ್ಪ ಲಾಂಗ್ ಬಿಡದೇನೆ ಫುಲ್ ಕಟಿಂಗ್ ಮಾಡಿದ್ರೆ ಅವರಿಗೆ ತುಂಬ ಲಾಂಗ್ ಕೂದಲು ಮುಂದೆ ಬರುತ್ತೆ, ದಪ್ಪವಾಗಿ ಬೆಳೆಯುತ್ತೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅವಳಿಗೆ ಸ್ವಲ್ಪ ಈ ಥರ ಕಟಿಂಗ್ ಮಾಡಿಸಿದ್ವಿ. ಅವಳ ಅಪ್ಪಂಗೆ ಸ್ವಲ್ಪ ಅವಳನ್ನು ಈ ಗಂಡು ಮಕ್ಕಳ ಥರ ರೆಡಿ ಮಾಡಿ ನೋಡೋದಂದರೆ ಖುಷಿ. ಅದಕ್ಕೋಸ್ಕರ ಅವಳಿಗೆ ಪ್ಯಾಂಟ್ ಶರ್ಟ್ ಹಾಕೋದು ಈ ಥರ ಮಾಡೋದಂದರೆ ತುಂಬ ಖುಷಿನೇ ಕೊಡುತ್ತೆ ಅವರಿಗೆ. ಅದಕ್ಕೋಸ್ಕರ ಅವಳಿಗೆ ಬಾಯ್ ಕಟ್ಟೆ ಮಾಡೋಣ ಈ ಸಲ ಅಂತೇಳಿ ಅವರೇ ಕರ್ಕೊಂಡೋಗಿದ್ರು. ಅವ್ರ ಸೈಡಲ್ಲಿ ಈ ಥರ ಟ್ರಿಮ್ಮರ್ ಹಾಕುವಾಗ ಸ್ವಲ್ಪ ಹೆದರಿದ್ಲು, ಅದು ಸ್ವಲ್ಪ ತಾಗ್ತಿತ್ತಲ್ವ ಸ್ಕಿನ್ನಿಗೆ, ಅದಕ್ಕೆ ಅವಳಿಗೆ ಒಂಥರ ಭಯ ಆಗ್ತಿತ್ತು. ಅದಕ್ಕೆ ನಮ್ಮ ಯಜಮಾನರು ಅವಳ ತಲೆನ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಇದು ಮಾಡಿದರು. ಆಮೇಲೆ ಅವ್ರು ಲಾಸ್ಟಿಗೆ ಯಾವುದೋ ಏನೋ ಜೆಲ್ಲೇನೋ ಹಾಕಿದ್ರು, ಸೆಟ್ ಮಾಡಿದರು. ಕೆಲವೊಂದು ಮಕ್ಕಳು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ತುಂಬ ಹಠ ಮಾಡ್ತಾರೆ. ಆದರೆ ಇವಳಿಗೇನೋ ಒಂಥರ ಸುಮ್ಮನೆ ಕೂತ್ಕೊಂಡ್ಲು. ಲಾಸ್ಟಾಗಿ ಈ ಥರ ಅವರು ಓಪನ್ ಮಾಡಿದ ತಕ್ಷಣ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ನೀವು ನೋಡಿ. ಸ್ವಲ್ಪ ಖುಷಿ ಆಯಿತು, ಕಾಣಿಸಿದ್ದೀನಿ ಅಂತ ಮಸ್ತಾನೇ ಇದ್ಲು ಅವಳು. ಹೇರ್ ಕಟಿಂಗ್ ಸಲೂನ್ ಒಳಗಡೆ ಈ ಥರ ಇತ್ತು. ಇದು ಹುಬ್ಬಳ್ಳಿ ರೋಡಲ್ಲಿ ಚಿಪ್ಪಗಿ ಚೆಕ್ ಪೋಸ್ಟ್, ಅಂದರೆ ಪೊಲೀಸ್ ಗೇಟ್ ಅಪೋಸಿಟ್ ಈ ಶಾಪ್ ಬರುತ್ತೆ. ಯಾರಾದರೂ ನನ್ನ ವ್ಯೂವರ್ಸು ಇದ್ರ ನಿಯರಲ್ಲಿ ಏನಾದರೂ ಇದ್ದರೆ ಈ ಸಲೂನಿಗೆ ಹೋಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ತಾ ನೀವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಪೊಲೀಸ್ ಚೆಕ್ ಪೋಸ್ಟ್. ಇದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.